ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆರೈಟಿ ವರ್ಲ್ಡ್. ನೋಡಿ, ಇವತ್ತು ನಾವು ಒಂದು ಸ್ಪೆಷಲ್ ಆದಂಥ ರೆಸಿಪಿಯನ್ನು ಮಾಡೋಣ. ಅದು ಸಿಗಡಿ ಮೀನಿನ ಮಸಾಲೆ, ಅಂದರೆ ಪ್ರಾನ್ಸ್ ಮಸಾಲ. ಬಹಳ ಟೇಸ್ಟಿ ಆ್ಯಂಡ್ ಸ್ಪೈಸಿ ಆಗಿರುವಂತಹ ಪ್ರಾನ್ಸ್ ಮಸಾಲ ಮಾಡೋಣ ಬನ್ನಿ. ಹಾಯ್ ಗೈಸ್, ಇಲ್ಲಿ 1 kg ಸಿಗಡಿ ಮೀನು ಅಂದರೆ ಪ್ರಾನ್ಸ್, ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಸಿಗಡಿ ಮೀನಿನ ಜೊತೆಗೆ ಒಂದು ದೊಡ್ಡ ಗಾತ್ರದ ಶುಂಠಿಯನ್ನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿಯನ್ನು ಹೆಚ್ಚಾಗಿ ಇಷ್ಟಪಡುವವರು ಜಾಸ್ತಿ ಕೂಡ ನಾವು ಸೇರಿಸಬಹುದು. ಜೊತೆಗೆ ಇಲ್ಲಿ ನಾನು 3 ದೊಡ್ಡ ಗಾತ್ರದ ಹಸಿಮೆಣಸು, ಇದನ್ನು ಉದ್ದಕ್ಕೆ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಹಸಿಮೆಣಸು ಅದು ಸ್ವಲ್ಪ ಹಣ್ಣಾಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಸ್ಪೂನ್ ಅರಿಶಿಣದ ಪುಡಿಯನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಇದಕ್ಕೆ ಬೇಕಾಗಿರುವಂತಹ ನೀರನ್ನು ಸೇರಿಸ್ಕೋಬೇಕು. ಪ್ರಾನ್ಸ್ ಬೇಯಲಿಕ್ಕೆ ಬೇಕಾಗಿರುವಂಥ ನೀರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವೀಗ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಹಾಗಾಗಿ ನೋಡಿ, ನಾನು ಗ್ಯಾಸ್ನ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಒಂದು ಲಿಡ್ಡನ್ನು ಮುಚ್ಚಿ ಇದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಕಳೆದ ನಂತರ ನಾವು ಲಿಡ್ಡನ್ನು ತೆಗೆದು ನೋಡಿ ಒಂದು ಸ್ವಲ್ಪ ಕೈ ಆಡಿಸ್ಕೋಬೇಕಾಗತ್ತೆ. ಈಗ ಫ್ರಾನ್ಸಿಗೆ ಬೇಕಾದಂಥ ಮಸಾಲೆನ ನಾವು ರೆಡಿ ಮಾಡ್ಕೋಬೇಕು. ಅದಕ್ಕಾಗಿ ನಾನು ಒಂದು ತವದಲ್ಲಿ ನೋಡಿ ಈರುಳ್ಳಿ, ಶುಂಠಿ, ಸಾಂಬಾರು ಈರುಳ್ಳಿ ತುಂಬ ಒಳ್ಳೆಯ ರುಚಿಯನ್ನು ಕೊಡುತ್ತೆ. ಹಾಗಾಗಿ ನಾನು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪು ಹಾಕಿ ತೆಂಗಿನ ಎಣ್ಣೆಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವಿನ ಸೊಪ್ಪು ಎಲ್ಲವನ್ನು ಕೂಡ ನಾವು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದು ಚೆನ್ನಾಗಿ ಬಾಡಿದ ಮೇಲೇ ನಾವು ಬೇರೆ ಮಸಾಲೆಗಳನ್ನು ಸೇರಿಸ್ಕೋಬೇಕಾಗತ್ತೆ. ಇದೊಂದು ಕಂದು ಬಣ್ಣಕ್ಕೆ ಬರುವ ತನಕ ನಾವು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ನಮ್ಮ ಈರುಳ್ಳಿ ಎಲ್ಲ ಕಂದು ಬಣ್ಣಕ್ಕೆ ತಿರುಗಿದೆ. ಈಗ ನಾನು ಅದಕ್ಕೆ ಒಂದು ಚಿಟಿಕೆ ಅರಿಶಿಣದ ಪುಡಿ ಮತ್ತು ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾಶ್ಮೀರಿ ಖಾರದ ಪುಡಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಾಡಿದಂಥ ಈರುಳ್ಳಿಗೆ ಖಾರದ ಪುಡಿ, ಅರಿಶಿಣದ ಪುಡಿ, ಧನಿಯಾ ಪುಡಿ ಜೊತೆಗೆ ಒಂದು 2 ಸ್ಪೂನಷ್ಟು ಗರಂ ಮಸಾಲೆ ಪುಡಿಯನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಸೇರಿಸ್ಕೊಂಡು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗುವ ತನಕ ನಾವು ಚೆನ್ನಾಗಿ ಈ ಎಲ್ಲ ಮಸಾಲೆಗಳನ್ನು ಕೂಡ ನಾವು ಬಾಡಿಸ್ಕೋಬೇಕಾಗತ್ತೆ. ನೋಡಿ, ಈಗ ಈರುಳ್ಳಿ ಜೊತೆಗೆ ನಾವು ಹಾಕಿದಂಥ ಎಲ್ಲ ಮಸಾಲೆ ಪುಡಿಗಳೆಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬಾಡಿದೆ. ಈಗ ನಾನು ಇದಕ್ಕೆ ಒಂದು 4 ಟೊಮೆಟೊ ಹಣ್ಣನ್ನು ಉದ್ದಕ್ಕೆ ಹೆಚ್ಚಿ ಅದನ್ನು ಕೂಡ ಇಲ್ಲಿಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಹಣ್ಣು ಕೂಡ ಈ ಮಸಾಲೆ ಜೊತೆಗೆ ಚೆನ್ನಾಗಿ ಬಾಡೋ ತನಕ ನಾವು ಅದನ್ನ ಬಾಡಿಸ್ಕೋಬೇಕಾಗತ್ತೆ. ಟೊಮೆಟೊ ಹಣ್ಣು ಸ್ವಲ್ಪ ಬಾಡೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಸ್ವಲ್ಪ ಬಾಡಿದ ನಂತರ ನಾವು ಒಂದು ಲಿಡ್ಡನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷಗಳ ನಂತರ ನಾನು ಲಿಡ್ಡನ್ನು ತೆಗೆದು ನೋಡಿದಾಗ ನೋಡಿ, ನಮ್ಮ ಟೊಮೆಟೊ ಹಣ್ಣು ಬಾಡಿದೆ. ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಕ್ಕೋಸ್ಕರ ನೋಡಿ, ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋ ಹಾಗೆ ನೋಡ್ಕೊಳ್ತಾ ಇದ್ದೀನಿ.
ನೋಡಿ ಈಗ ನಮ್ಮ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಒಂದು ಗಟ್ಟಿಯಾದ ಮಸಾಲೆ ರೆಡಿಯಾಗಿದೆ. ನಮ್ಮ ಸಿಗಡಿಗೆ ಪ್ರಾನ್ಸಿಗೆ ಬೇಕಾದಂಥ ಒಂದು ಗಟ್ಟಿ ಮಸಾಲೆ ಈಗ ರೆಡಿಯಾಗಿದೆ. ನಾವು ಈಗಾಗಲೇ ಬೇಯಿಸಿಟ್ಟುಕೊಂಡಿರುವಂತಹ ಪ್ರಾನ್ಸಿಗೆ ಈ ಮಸಾಲೆ ನಾವು ಈಗ ಸೇರಿಸೋಣ. ನೋಡಿ ನಾವು ಪ್ರಾನ್ಸಿಗೆ ಮಸಾಲೆಯನ್ನು ಸೇರಿಸ್ಕೊಂಡಿದ್ದೀವಿ. ಈಗ ನಾವು ಚೆನ್ನಾಗಿ ಎಲ್ಲವನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಪ್ರಾನ್ಸು ಹಾಗೆ ಅದರಲ್ಲಿ ಹಾಕಿರುವಂಥ ಮಸಾಲೆ ಇವೆಲ್ಲವನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಪ್ರತ್ಯೇಕವಾಗಿ ನಾವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಮಣ್ಣಿನ ಕಡಾಯಿಯಲ್ಲಿ ಈ ಸಾರನ್ನು ಮಾಡ್ತಾ ಇದ್ದೀನಿ. ಮಣ್ಣಿನ ಕಡಾಯಿಯಲ್ಲಿ ನಾವು ಮಾಡುವಂಥ ಯಾವುದೇ ಪದಾರ್ಥವಾಗಲಿ ಅದು ಬಹಳ ರುಚಿಕರವಾಗಿರುತ್ತೆ. ಅದೇ ರೀತಿಯಲ್ಲಿ ಈ ಸಾರು ಕೂಡ ಈ ಮಣ್ಣಿನ ಕಡಾಯಿಯಲ್ಲಿ ಮಾಡುತ್ತಿರೋದ್ರಿಂದ ಬಹಳ ರುಚಿಯಾಗಿ ನಮಗೆ ಸಿಗುತ್ತೆ. ನೋಡಿ ಈಗ ನಾವು ಇದಕ್ಕೆ ಕೈಯಾಡಿಸ್ಕೊಂಡೆ ಒಂದು 5 ರಿಂದ 7 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಕುದಿದು ಬಂದಾಗ ನೋಡಿ ನಮ್ಮ ಒಂದು ಮಸಾಲೆ ಏನಿದೆಯೋ ಅದು ಗಟ್ಟಿಯಾಗಿದೆ. ಈಗ ನಾನು ಕೊನೆಯದಾಗಿ ಅದರ ಮೇಲೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಕೂಡ ನಾನು ಸೇರಿಸ್ಕೊಂಡು ಒಂದು 2 ನಿಮಿಷಗಳ ಕಾಲ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಕೊನೆಯದಾಗಿ ಸ್ವಲ್ಪ ತೆಂಗಿನೆಣ್ಣೆನ ಸೇರಿಸಿದಾಗ ಅದು ನಮ್ಮ ಸಾರಿಗೆ ಒಂದು ಪ್ರತ್ಯೇಕವಾದಂತಹ ವಾಸನೆ ಮತ್ತು ರುಚಿಯನ್ನು ಕೊಡುತ್ತೆ. ಹಾಗಾಗಿ ಕೊನೆಯದಾಗಿ ನಾವು ಸ್ವಲ್ಪ ತೆಂಗಿನೆಣ್ಣೆಯನ್ನು ನಾವು ಸೇರಿಸ್ಕೋಬೇಕು. ಈಗ ನಮ್ಮ ಪ್ರಾನ್ಸ್ ಮಸಾಲೆ ರೆಡಿಯಾಗಿದೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡಿ ಒಂದು ಲಿಡ್ಡನ್ನು ಮುಚ್ಚಿ ನಾವು ಇಡೋಣ. ಒಳ್ಳೆ ಸ್ಪೈಸಿ ಮತ್ತು ಟೇಸ್ಟಿಯಾಗಿರುವಂತಹ ಪ್ರಾನ್ಸ್ ಮಸಾಲೆ ರೆಡಿಯಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಯಾರಾದರೂ ಮೊದಲನೇ ಸಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.